ರಾಧೆ ಕೃಷ್ಣ ಫ್ರೆಂಡ್ಸ್, ಇವತ್ತು ಕ್ರಿಸ್ಪಿ ಮತ್ತು ಟೇಸ್ಟಿ ಗೋಬಿ ಮಂಚೂರಿ ಮಾಡೋಣ ಬನ್ನಿ. ಅಲ್ಲೂ ಒಂದು ಪಾತ್ರೆಗೆ ನೀರು ಕುದಿಯಲಿಟ್ಟು ನೀರು ಕುದಿ ಬರೋವರೆಗೂ ಗೋಬಿನ ಕಟ್ ಮಾಡಿ ಚೆನ್ನಾಗಿ ತೊಳೆದು, ಆಮೇಲೆ ನೀರು ಕುದಿ ಬಂದಮೇಲೆ ಅರಿಶಿನ ಉಪ್ಪು ಸೇರಿಸಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಗೋಬಿನ ಹಾಕಿ 5 ನಿಮಿಷ ಕುದಿಯಲು ಬಿಡಿ. ಗೋಬಿ 10 ನಿಮಿಷ ಆದಮೇಲೆ ಅದನ್ನು ಸಾನಿಸ್ಕೊಂಡು ಪಕ್ಕಕ್ಕಿಡಿ. ಆಮೇಲೆ ಆ ಗೋಬಿಗೆ ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಹಾಕಿ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿರೋ ಗೋಬಿನ ಚೆನ್ನಾಗಿ ಹೈ ಫ್ಲೇಮಲ್ಲಿ ಕಾದಿರೋ ಎಣ್ಣೆಗೆ ಒಂದೊಂದಾಗೆ ಬಿಡಿ. ಫ್ಲೇಮ್ ಹೈಯಲ್ಲಿರಬೇಕು. ಆಮೇಲೆ ಒಂದೊಂದಾಗೆ ಬಿಟ್ಟು ಅದನ್ನು ಚೆನ್ನಾಗಿ ತಿರುಗಿಸ್ಕೊತ ಫ್ರೈ ಮಾಡಿಸ್ಕೊತ ಇರ್ರಿ. ಫ್ರೈ ಆದಮೇಲೆ ಗೋಬಿನ ತಟ್ಟೆಗೆ ತೆಗೆದಿಟ್ಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳಿ. ಬ್ಯಾಚ್ ಆಗಿ ಕರೆದಿಟ್ಕೊಂಡು ಆಮೇಲೆ ಒಂದು ಬಾಣಲಿಗೆ 2 ಸ್ಪೂನ್ ಆಯಿಲ್ ಹಾಕಿ ಕಾಯಲು ಬಿಡಿ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಆಯಿಲಿಗೆ ಹಾಕಿ 1 ಸ್ಪೂನು ಸೋಯಾ ಸಾಸು, 2 ಸ್ಪೂನು ಟೊಮೊಟೊ ಸಾಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಕಾರ್ನ್ ಸ್ಟಾರ್ಚ್ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಕರೆದಿಟ್ಕೊಂಡಿರೋ ಗೋಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿ, ಸರ್ವ್ ಮಾಡಿ, ಟೇಸ್ಟ್ ಮಾಡಿ ಕ್ರಿಸ್ಪಿಯಾದ